ಮಿನಿಮಮ್ 2 ವರ್ಷ ಆದ್ರೂ ಯೂಸ್ ಮಾಡ್ತೀವಿ. ಅಲ್ಲಿ ಕೆಜಿ ಲೆಕ್ಕದಲ್ಲಿ ಬಟ್ಟೆ ಸಿಗುತ್ತೆ. ಅದ್ರೊಳಗಡೆ ಒಂದು ರಾತ್ರಿ ಮಲಗಿರ್ತಾರೆ ಹೆಣ್ಮಕ್ಳು ಕೂಡ. 2 ಸಲ ಅವ್ರ ಕಮೆಂಟ್ ಅಲ್ಲಿ ಹೇಳಿದ್ದು ಹೋಗಿ ಬಂದು ತೆಂಗಿನ ಗರಿನ ಮಾತ್ರ ಯೂಸ್ ಮಾಡ್ತಾರೆ. ಆದ್ರೆ ನಮ್ ಕಡೆ 5 ತರದ ಸೊಪ್ಪನ್ನ ಹಾಕ್ತಾರೆ. ಈ ತರ ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡುತ್ತೆ. ಈ ತರ ಹಿಂಗೆ ಇಡಬೇಕು, ಹಿಂಗೆ ಉದ್ದ. ಒಂದು ನಿಮಿಷ ರೆಸ್ಟ್ ಮಾಡೋಣ ಅಂತ ಗಾಡಿ ನಿಲ್ಸಿದ್ವಿ. ಸಿಕ್ಕಾಪಟ್ಟೆ ಬಿಸಿಲು, ಕಾಲು ಬರಿಗಾಲ ಅಂತ ನಡೆಯೋಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಭಯ ಆಗೋಯ್ತು ತಾನೇ. ಜಗವೇ ನೀನು ಗೆಳತಿಯೇ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ಟೆರೆಸ್ ಮೇಲಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಮತ್ತು ಬೆಳಗ್ಗೆನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಶುಕ್ರವಾರದ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಆದಷ್ಟು ಅವತ್ತಿನ ವೀಡಿಯೋ ಅವತ್ತೇ ಹಾಕಿ ಅಂತ ಹೇಳ್ತಾ ಇದ್ರೆ ಟ್ರೈ ಮಾಡ್ತೀನಿ. ಮತ್ತು ಆಯಿತು ಪೂಜೆ ಎಲ್ಲ. ದಾಸವಾಳ ಹೂ ಬಿಟ್ಟಿತ್ತು, ಸುಮಾರು ದಿನ ಗ್ಯಾಪ್ ಆಗಿಬಿಟ್ಟಿತ್ತು. ಒಂದು 2 ತಿಂಗಳು ಯಾವ ಗಿಡದಲ್ಲೂ ಹೂನೇ ಬರ್ತಾ ಇರಲಿಲ್ಲ. ಈಗ ನೋಡಿ, ನಾನು ಮೊನ್ನೆ ಅದು ಬಾಳೆಹಣ್ಣಿಂದೆಲ್ಲ ಒಣಗಿಸಿ ಬಾಳೆಹಣ್ಣಿನ ಸಿಪ್ಪೆಲ್ಲ ಕಟ್ ಮಾಡಿ ಹಾಕಿದ್ನಲ್ಲ, ಈಗ ಒಂದೇ ವಾರದಲ್ಲಿ ಎಲ್ಲ ಗಿಡದಲ್ಲೂ ಮೊಗ್ಗು ಬರ್ತಾ ಇದೆ, ಕಾಣಿಸ್ತಾ ಇದೆ ನೋಡಿ. ಚೆನ್ನಾಗಿದೆ, ಮೊಗ್ಗು ಕಚ್ಚೈತೆ, ಚೆನ್ನಾಗಿ ಬರ್ತಾ ಇದೆ. ಮತ್ತು ಇದರಲ್ಲಿ ಇವತ್ತು ಹೂ ಬಿಟ್ಟಿದೆ. ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ. ಈ ಥರ ಸಿಂಗಲ್ ಪೆಟಲ್ದು ರೆಡ್ ದಾಸವಾಳ ಇದೇ ಬೇಕು ಅಂತ ಎಷ್ಟು ನರ್ಸರಿ ಹುಡುಕಿದ್ದೀನಿ ಗೊತ್ತಾ. ಚೆನ್ನಾಗಿದೆ. ಇಲ್ಲಿ ನಮ್ಮ ಮನೆ ಹತ್ರ ಒಂದು ಗಿಡ ಇದೆ, ತುಂಬ ದೊಡ್ಡದು. ಮೊದಲೆಲ್ಲ ಅಲ್ಲೇ ಹೂ ಕಿತ್ಕೊಂಡು ಬಂದು ಹಾಕ್ತಾಯಿದ್ದೆ. ಅವರು ಪಾಪ ಏನೂ ಅಂತ ಇರಲಿಲ್ಲ, ತೊಗೊಂಡು ಹೋಗಿ ನೀವು ದೇವ್ರಿಗೆ ತಾನೇ ಹಾಕ್ತೀರಾ ಅಂತ ಹೇಳಿದ್ರು. ಅಂದರೆ ಈಗ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಹೂ ಕಡಿಮೆನೇ ಆಗುತ್ತೆ ಅಲ್ವಾ. ಇವತ್ತು ಇದರಲ್ಲಿ ಹೂ ಬಿಟ್ಟಿದೆ. ನೆನ್ನೆ ನೋಡ್ಕೊಂಡು ಹೋಗಿದ್ದೆ, ಮುಗ್ಗಿತ್ತು. ಇವತ್ತು ಅರಳುತ್ತೆ ಅಂತ ಗೊತ್ತಾಯಿತು. ಆದರೆ ಬೆಳಗ್ಗೆ ಅಷ್ಟು ಬೇಗ ನನಗೂ ಮೇಲ್ಗಡೆ ಬರೋದಕ್ಕೆ ಆಗಲಿಲ್ಲ. ಈಗ ಪೂಜೆ ಎಲ್ಲ ಆಗಿದೆ, ತೊಗೊಂಡೋಗಿ ಕಳಸಕ್ಕೆ ಇಡ್ತೀನಿ. ಚೆನ್ನಾಗಿ ಏನೋ ನನಗಂತೂ ಡೈಲಿ ಒಂದು 6-7 ಹೂವು ಸಿಕ್ಬಿಟ್ರೆ ಸಾಕು, ಫುಲ್ ಖುಷಿ ಆಗಿಬಿಡುತ್ತೆ ಗಿಡಕ್ಕೆ ಹಾಕೋದಕ್ಕೆ. ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಕಳಸಕ್ಕೆ ಇದೊಂದು ಹೂ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬಿಳಿ ದಾಸವಾಳ, ಇದು ಮತ್ತು ಇದು ಬಿಳಿ ದಾಸವಾಳ. ಮಲ್ಲಿಗೆ ಮೊಗ್ಗುನು ಒಂದೊಂದೇ ಹೂ ಬಿಡ್ತಾಯಿದೆ. ಅಂದರೆ ಸುಮಾರು ಚಿಕ್ಕ ಮೊಗ್ಗೆಲ್ಲ ಇದೆ, ಒಂದೊಂದು ಹಾಗೆ ಅರಳುತ್ತೆ ಅಷ್ಟೇ. ಗಿಡಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಡ್ತೀನಿ. ಆಮೇಲೆ ಬಿಸಿಲಾಗ್ಬಿಟ್ರೆ ನೀರು ಹಾಕೋಕ್ಕಾಗಲ್ಲ, ಇನ್ನು ಸಂಜೆ ತನಕ ನೀರು ಹಾಕೋಕ್ಕಾಗಲ್ಲ. ಮತ್ತೊಂದು ಸ್ವಲ್ಪ ಬಟ್ಟೆ ಮಿಷಿನ್ಗೆ ಹಾಕಿದ್ದೆ, ನೆನ್ನೆ ಸಂಜೆ ಹಾಕಿದ್ದು. ಮತ್ತು ನನಗೆ ಬಂದು ಒಣಗಾಕೋಕ್ಕೆ ಆಗಲಿಲ್ಲ. ಎಲ್ಲಾದರೂ ಹೊರಗಡೆ ಹೋಗುವ. ಮತ್ತು ಇವತ್ತು ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕಿತ್ತು. ನನ್ನ ವ್ಯೂವರ್ಸ್ ಒಬ್ಬರು ಹೇಳ್ತಾಯಿದ್ರು ಈ ದೇವಸ್ಥಾನಕ್ಕೆ ಹೋಗಿ ಅಂತ. ಆಗ್ತಾನೇ ಇರಲಿಲ್ಲ. ಅಲ್ದಿದ್ರೂ ನಾನು ಸುಮಾರು ಒಂದು 3-4 ತಿಂಗಳಿಂದ ಕೇಳ್ತಾನೆ ಇದ್ದೆ ನಮ್ಮ ಯಜಮಾನ್ರನ್ನ ಕರ್ಕೊಂಡು ಹೋಗಿ, ನಾನು ನೋಡೇ ಇಲ್ಲ ಅಂತ. ಅವ್ರು ಇವತ್ತು ಹೋಗೋಣ ನಾಳೆ ಹೋಗೋಣ ಅಂದ್ಕೊಂಡು 4 ತಿಂಗಳು ಮೇಲೇ ಆಯಿತು. 2 ಸಲ ನನಗೆ ನನ್ನ ವ್ಯೂವರ್ಸು ಕೂಡ ಹೇಳಿದ್ರು, ಹೋಗಿ ಬನ್ನಿ, ತುಂಬ ಶಕ್ತಿ ದೇವತೆ, ಚೆನ್ನಾಗಿದೆ ದೇವಸ್ಥಾನ ಅಂತ. ಇವತ್ತು ಅದಕ್ಕೆ ಕಾಲ ಕೂಡ ಬಂದಿದೆ. ಇವತ್ತು ಹೋಗ್ತಾ ಇದ್ದೀವಿ. ಹಾಗಾಗಿ ಆಲ್ಮೋಸ್ಟ್ ಕೆಲಸ ಎಲ್ಲ ಆಯಿತು. ನಾವು ಎಲ್ಲಾದರೂ ಹೊರಗಡೆ ಹೋಗುವಾಗ ಈ ಥರ ಒದ್ದೆ ಬಟ್ಟೆ ಎಲ್ಲ ಇಟ್ಟು ಹೋಗಬಾರ್ದು. ಅದಕ್ಕೆ ಇವತ್ತು ಈಗ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಹೋಗೋಣ ಅಂತಲೇ ಮೇಲೆ ಬಂದೆ. ಪೂಜೆ ಎಲ್ಲ ಆಯಿತು, ಕಾಫಿನೂ ಆಯಿತು. ಈಗ ರೆಡಿಯಾಗಿ ಹೊರಡಬೇಕು. ಯಾವ ದೇವಸ್ಥಾನ ಅಂತ ಹೋಗ್ತಾ ಹೇಳ್ತೀನಿ. ಆಲ್ರೆಡಿ ಗೆಸ್ ಮಾಡಿರ್ತೀರ, ಗೊತ್ತಿಲ್ಲದೆ ಇರೋರಿಗೆ ಮುಂದೆ ಹೋಗ್ತಾ ಹೇಳ್ತೀನಿ ಯಾವ ದೇವಸ್ಥಾನ ಅಂತ. ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ ಮನೆ ಬಿಡೋಣ, ತುಂಬ ಬಿಸಿಲಿರುತ್ತೆ ಅಂತ ಹೇಳಿದರು ಯಜಮಾನ್ರು. ನಾನು ಕೂಡ 4:15ಗೆ ಎದ್ದು ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿ ಕಾಫಿ ಮಾಡಿ ಕುಡಿದು ಎಲ್ಲ ಕೆಲಸ ಆಯಿತು. ಟಿಫನ್ ಮಾಡಲಿಲ್ಲ, ಯಾಕಂದರೆ ಟಿಫನ್ ಮಾಡಿ ತಿಂದು ಆ ಪಾತ್ರೆ ಎಲ್ಲ ತೊಳೆದಿಟ್ಟು ಹೊರಡೋಷ್ಟರಲ್ಲಿ ಇನ್ನೂ ಲೇಟ್ ಆಗುತ್ತೆ. ಎಲ್ಲಾದರೂ ಹೊರಗಡೆ ಹೋಗುವಾಗ ನಾವು ಒಂದು ದಿನಕ್ಕೆ ಹೋಗಲಿ ಅಥವಾ ಮಧ್ಯಾಹ್ನಕ್ಕೆ ವಾಪಸ್ ಬಂದರೂ ಕೂಡ ಮುಸುರೆ ಪಾತ್ರೆ, ಒದ್ದೆ ಬಟ್ಟೆ ಇದನ್ನೆಲ್ಲ ಹಾಗೆ ಇಟ್ಟೋಗ್ಬಾರ್ದು. ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ಇದೆಲ್ಲ ಅಡ್ಡಿ ಆಗುತ್ತಂತೆ. ಹಾಗಾಗಿ ಟಿಫನ್ ಎಲ್ಲ ಮಾಡ್ತಾ ಇದ್ರೆ ಲೇಟ್ ಆಗುತ್ತೆ ಅಂತ ಅದೆಲ್ಲ ಏನು ಮಾಡಿಲ್ಲ. ಹೋಗೋ ದಾರಿನಲ್ಲಿ ಲೈಟಾಗಿ 2 ಇಡ್ಲಿ ತಿನ್ಕೊಳ್ಳೋಣ ಅಂತ ಹೇಳಿದ್ರು. ನಿಮಗೆಲ್ಲ ಗೊತ್ತು, ನಮ್ಮ ಮನೆ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ವರ್ಕರ್ಗೆ ಟೀ ಮಾಡಿಕೊಟ್ಟು ಆ ಪಾತ್ರೆ ಎಲ್ಲ ತುಳಿದಿಟ್ಟು ಈಗ ನಾನು ಕೂಡ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಸರಿ, ಇವಾಗ ಕಪ್ಪಾಳ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಬಿಡದಿಯಿಂದ ಹಿಂದೆ ಇಂಡಸ್ಟ್ರಿ ಒಳಗಡೆ ಹೋದ್ರೆ ಹತ್ರ ಆಗುತ್ತಾ? ನಮ್ಮ ಯಜಮಾನ್ರು ಫ್ರೆಂಡ್ ಹತ್ರ ಅಡ್ರೆಸ್ ಕೇಳ್ಕೊಳ್ತಾ ಇದ್ದಾರೆ, ಯಾವ ರೂಟಿಂದ ಹೋದರೆ ಹತ್ರ ಆಗುತ್ತೆ ಅಂತ. ಈಗ ನಾವು ಹೊರಡ್ತಾ ಇದ್ದೀವಿ. ಈಗ ಟೈಮ್ ಆಗಿದೆ ಬೆಳಗ್ಗೆ 9 ಗಂಟೆ. ನಮ್ಮೂರಲ್ಲಿ ಇವತ್ತು ರಂಗೋಲಿ ಕಾಂಪಿಟೇಷನ್ ನಡೀತಾ ಇತ್ತು. ಬಸ್ ಸ್ಟಾಪ್ ಹತ್ರ ಬಂದಾಗ ನೋಡಿದೆ, ತುಂಬ ಚೆನ್ನಾಗಿತ್ತು. ಬಟ್ ಜನ ಜಾಸ್ತಿ ಇರಲಿಲ್ಲ. ಅನೌನ್ಸ್ ಮಾಡಿದ್ರು, ಮೆಸೇಜ್ ಕಳಿಸಿದ್ರು, ಆದರೆ ಯಾವ ದಿನ ಅನ್ನೋದು ನಾನೇ ಸರಿಯಾಗಿ ತಿಳ್ಕೊಂಡಿರಲಿಲ್ಲ. ನನಗೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಆಸೆ ಇತ್ತು, ಬಟ್ ಯಾವತ್ತು ಏನು ಅಂತ ಗೊತ್ತಿರಲಿಲ್ಲ. ಭಾನುವಾರ ಮಾಡ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ಇವತ್ತು ನೋಡಿದ್ರೆ ಆಲ್ರೆಡಿ ಶುರು ಆಗ್ಬಿಟ್ಟಿದೆ.
ಈಗ LPG ಗ್ಯಾಸ್ ಪ್ರಾಬ್ಲಮ್ ಆಗಿರೋದು ಎಲ್ಲರಿಗೂ ಕೂಡ ಗೊತ್ತು. ಆದ್ರೆ ನೋಡಿ, ಹೋಟೆಲ್ ಬಿಸ್ನೆಸ್ ಮತ್ತೆ ಈ ರೀತಿ ಡ್ರೈವಿಂಗ್ ಲೈನ್ ಅಲ್ಲಿ ಇರೋರ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇರೋದು. ಪಾಪ ಆಟೋದವರಂತೂ ಸುಮಾರು 2 ಕಿಲೋಮೀಟರ್ ತನಕ ಈ ರೀತಿ ಲೈನ್ ನಿಂತ್ಕೊಂಡಿದ್ದಾರೆ. ಗ್ಯಾಸ್ ಬಂಕಲ್ಲಿ ನೋಡಿ ಶಾಕ್ ಆಗ್ಬಿಟ್ಟೆ ನಾನು. ಆ ಕ್ಲಿಪ್ಪಿಂಗ್ಸ್ ನಾನು ತಗೊಳ್ಳೋದಿಕ್ಕಾಗ್ಲಿಲ್ಲ. ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು. ಏನೇ ಪ್ರಾಬ್ಲಮ್ಸ್ ಆದ್ರೂ ಅದ್ರ ಎಫೆಕ್ಟ್ ಮೊದಲು ಆಗೋದು ಮಿಡಲ್ ಕ್ಲಾಸ್ ಅವ್ರಿಗೇನೆ. ಈ ರೀತಿ ಗ್ಯಾಸ್ ಹಾಕಿಸ್ಕೊಳ್ಳೋದಕ್ಕೆ ಒಂದಿನ ಪೂರ್ತಿ ಲೈನ್ ನಿಂತ್ಕೊಂಡು ಅವ್ರ ಬಿಸ್ನೆಸ್ ಏನಾಗಬೇಕು. ಪಾಪ ಎಷ್ಟೋ ಜನ ಫೈನಾನ್ಸ್ ತಗೊಂಡಿರ್ತಾರೆ, ಮತ್ತೆ ಈಗಂತೂ ಎಕ್ಸಾಮ್ಗಳು ಮುಗ್ದಿದೆ, ಇನ್ನೇನು ಅಡ್ಮಿಷನ್ ಟೈಮ್. ಈ ಥರ ಎಲ್ಲ ಪ್ರಾಬ್ಲಮ್ ಆದ್ರೆ ಅವ್ರು ಹೇಗೆ ದುಡ್ಡು ಹೊಂದಿಸ್ಬೇಕು. ನಿಜ ಇದನ್ನ ನೋಡಿ ಎಷ್ಟು ಬೇಜಾರಾಯ್ತು ಗೊತ್ತಾ. ಲೈನ್ ನೋಡ್ತಾ ಇದ್ರೆ ಒಳ್ಳೆ ಟ್ರೈನ್ ತರ ಉದ್ದಕ್ಕೂ ಇದೆ. ನಾನು ನೋಡ್ತಾ ಇದ್ದೀನಿ, ಕೊನೆನೇ ಕಾಣಿಸ್ತಾ ಇಲ್ಲ. ಅಷ್ಟು ಉದ್ದಕ್ಕೂ ಲೈನ್ ನಿಂತ್ಕೊಂಡಿದ್ದಾರೆ. ಗ್ಯಾಸ್ ಹಾಕಿಸ್ಕೊಳ್ಳೋದಕ್ಕೆ ಇಷ್ಟೊಂದು ವೆಯ್ಟ್ ಮಾಡಬೇಕು. ಇನ್ನು ಎಷ್ಟೊತ್ತಾಗುತ್ತೋ ಅದು ಗೊತ್ತಿಲ್ಲ. ನಾನು ಹೋಗುವಾಗ ನೋಡಿದ್ದು, ಬರುವಾಗಲೂ ಕೂಡ ಹಾಗೇ ಇತ್ತು ಲೈನು. ಇದು ಸಾತ್ನೂರು ಸರ್ಕಲ್ ನೋಡಿ. ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಕಬ್ಬಾಳು ಗ್ರಾಮದಲ್ಲಿರುವಂಥ ಶ್ರೀ ಕಬ್ಬಾಳಮ್ಮ ತಾಯಿ ದೇವಸ್ಥಾನಕ್ಕೆ ಇವತ್ತು ನಾವು ಹೋಗ್ತಾ ಇದ್ದೀವಿ. ಈಗ ಬೆಂಗಳೂರಿಂದ ಕೆಂಗೇರಿ ರೂಟಲ್ಲಿ ಬರುವಂಥವ್ರು ಈ ಸಾತ್ನೂರು ಸರ್ಕಲಿಂದ ರೈಟ್ ತೊಗೋಬೇಕು. ಇಲ್ಲಿ ನೀವು ಓನ್ ವೆಹಿಕಲಲ್ಲಿ ಬರೋದಾದ್ರೂ ಈ ರೂಟಲ್ಲೇ ಹೋಗ್ಬೋದು, ಅಥವಾ ಕೆಲವು ಸಲ ಡೈರೆಕ್ಟ್ ಬಸ್ ಸಿಗಲಿಲ್ಲ ಅಂತಂದರೆ ಚನ್ನಪಟ್ಟಣಕ್ಕೆ ಹೋಗುವಂಥ ಬಸ್ ಹತ್ತಬೇಕು. ಈ ಸಾತ್ನೂರು ಸರ್ಕಲಲ್ಲಿ ಇಳ್ಕೋಬೇಕಾಗತ್ತೆ. ಇಲ್ಲಿಂದ ಆಟೋಗಳು ಸಿಗುತ್ತೆ. ಬೆಂಗಳೂರಿಂದ ಸುಮಾರು 75 ಕಿಲೋಮೀಟರ್ ಇದೆ. ಈ ಸಾತ್ನೂರು ಸರ್ಕಲಿಂದ ಕೂಡ 26 ಕಿಲೋಮೀಟರ್ ಇದೆ. ಅಲ್ಲಲ್ಲಿ ಈ ರೀತಿ ಬೋರ್ಡ್ ಹಾಕಿರ್ತಾರೆ, ಹಾಗಾಗಿ ಯಾವುದೇ ರೀತಿ ಕನ್ಫ್ಯೂಸ್ ಆಗೋದಿಲ್ಲ. ಫಸ್ಟ್ ಟೈಮ್ ಬರೋರು ಕೂಡ ಆರಾಮಾಗಿ ಬರ್ಬೋದು. ಬಸ್ಸಲ್ಲಿ ಬರುವಂಥವ್ರಿಗೆ ಮೆಜೆಸ್ಟಿಕ್ಕು ಮತ್ತು ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಡೈರೆಕ್ಟ್ ಬಸ್ಸೇ ಸಿಗುತ್ತೆ. ಡೈರೆಕ್ಟ್ ಬಸ್ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ, ಹಾಗಾಗಿ ಓನ್ ವೆಹಿಕಲಲ್ಲಿ ಬಂದರೆ ತುಂಬ ಒಳ್ಳೆಯದು. ದೀಪಾವಳಿ ಮತ್ತು ಶಿವರಾತ್ರಿ ಸಮಯದಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತೆ. ಅಗ್ನಿಕೊಂಡ ಅಂದರೆ ಈ ಬೆಂಕಿ ಕೊಂಡ ಆಯ್ತಾರೆ ನೋಡಿ, ಅದು ಕೂಡ ಆ ಸಮಯದಲ್ಲೇ ನಡೆಯೋದು ಅಂತ ಕೂಡ ಹೇಳ್ತಾರೆ. ಬೆಳಿಗ್ಗೆಯಿಂದ ರಾತ್ರಿ ತನಕ ದೇವಸ್ಥಾನ ಓಪನ್ ಇದ್ದೇ ಇರುತ್ತೆ. ವಿಶೇಷ ದಿನಗಳಲ್ಲಂತೂ ಜನ ಸಿಕ್ಕಾಪಟ್ಟೆ ಇರ್ತಾರೆ. ಫಸ್ಟ್ ಟೈಮ್ ಹೋಗೋರು ಅದನ್ನೆಲ್ಲ ನೋಡ್ಕೊಂಡು ಹೋಗಿ. ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ, ಅದರಲ್ಲೂ ಭಾನುವಾರ ಅಂತೂ ವಿಪರೀತ ಜನ ಇರ್ತಾರೆ. ಎಷ್ಟಿದು? ಅರ್ಶಿನ ಕುಂಕುಮ ಪ್ಯಾಕೆಟ್ ಇದೆಯಾ? ಹಾಂ, ಬೇಡ ಮಲ್ಲಿಗೆ ಒಂದು ತೊಗೊಂಬಂದಿದ್ದೆ, ಅದೇ ನಾವು ಬೆಳಗ್ಗೆ 9 ಗಂಟೆಗೆ ಮನೆ ಬಿಟ್ಟಿದ್ದು. ಇಲ್ಲಿ ಬಂದು ಸೇರೋ ಹೊತ್ತಿಗೆ 11 ಗಂಟೆ ಆಗಿತ್ತು. 2 ಗಂಟೆಗಳ ಪ್ರಯಾಣ. ಫಸ್ಟ್ ಟೈಮ್ ಬಂದಿದ್ದಲ್ವ, ಸ್ವಲ್ಪ ರೂಟೆಲ್ಲ ಚೆಕ್ ಮಾಡಿಕೊಂಡು ನಾವು ಬರಬೇಕಾಯಿತು. ರಸ್ತೆಗಳು ಕೂಡ ತುಂಬ ಚೆನ್ನಾಗಿದೆ, ಆರಾಮಾಗಿ ಬರ್ಬೋದು. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಪೂಜೆ ಸಾಮಾನೆಲ್ಲ ನಾನು ಮನೆಯಿಂದನೇ ತೊಗೊಂಡು ಬಂದಿದ್ದೆ. ಅರಿಶಿನ, ಕುಂಕುಮ ಮತ್ತು ಬಾಳೆಹಣ್ಣನ್ನು ತೊಗೋಬೇಕಿತ್ತು, ಅದನ್ನು ಇಲ್ಲೇ ತೊಗೊಂಡೆ. ಹೂವಿನ ಹಾರ ತೊಗೊಳ್ಳಿ ಅಂತ ಹೇಳ್ತಾ ಇದ್ರು. ನಾನು ಮನೆಯಿಂದನೇ ಮಲ್ಲಿಗೆ ಹೂನ ಕಟ್ಟಿ ತೊಗೊಂಡು ಬಂದಿದೆ. ನಮ್ಮ ಕೈಯಾರ ನಾವು ಹೂ ಕಟ್ಟಿ ದೇವ್ರಿಗೆ ಅರ್ಪಿಸೋದು ತುಂಬಾ ಖುಷಿ ಕೊಡುತ್ತೆ. ನನಗೂ ಕೂಡ ಅದರಲ್ಲೇ ತುಂಬ ಖುಷಿ. ತೆಂಗಿನಕಾಯಿ ಎಲ್ಲ ಹೊರಗಡೆನೇ ಹೊಡ್ಕೊಡ್ತಾರೆ. ಮತ್ತು ನಾವು ತೊಗೊಂಡೋಗಿರೋ ಹೂವು, ಅರಿಶಿನ, ಕುಂಕುಮ ಅದೆಲ್ಲ ಕೂಡ ಒಳಗಡೆ ಎತ್ಕೊಳ್ತಾರೆ. ಇವತ್ತು ಶುಕ್ರವಾರ, ಸ್ವಲ್ಪ ರಶ್ ಇದ್ದರು, ಆದರೂ ಕೂಡ ಪರವಾಗಿಲ್ಲ ಅಂತ ಯಜಮಾನ್ರು ಹೇಳ್ತಾಯಿದ್ರು. ಭಾನುವಾರ ಆದರೆ ಇದರ 10ರಷ್ಟು ಜನ ಇರ್ತಾರೆ, ಇವತ್ತೇ ಪರವಾಗಿಲ್ಲ ಅಂತ ಹೇಳ್ತಾಯಿದ್ರು. ಅವರು ಕೆಲವು ವರ್ಷಗಳ ಹಿಂದೆ ಯಾವಾಗಲೂ ಒಂದು ಸಲ ಬಂದಿದ್ರಂತೆ, ಅದನ್ನು ಹೇಳ್ತಾಯಿದ್ರು. ದೂರದಿಂದನೇ ದೇವಿ ನೋಡ್ತಾ ಇದ್ದೆ ನಾನು. ತುಂಬ ಖುಷಿ ಅನ್ನಿಸ್ತು. ತುಂಬ ಚೆನ್ನಾಗಿದ್ದಾರೆ. ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ ನಮ್ಮ ಯಜಮಾನ್ರು ಮಾಡಿಕೊಟ್ಟಿದ್ದು. ನನಗೆ ನಿಜವಾಗ್ಲೂ ವಿಡಿಯೋ ಮಾಡ್ಕೊಳ್ಳೋಷ್ಟು ಕೂಡ ಮೈಂಡೇ ಇರಲಿಲ್ಲ. ದೇವಿನ ಕಣ್ಣು ತುಂಬ ನೋಡಬೇಕು, ಮನಸ್ಸು ತುಂಬ ತುಂಬ್ಕೋಬೇಕು, ಮನಸ್ಸಲ್ಲಿರೋದನ್ನೆಲ್ಲ ದೇವಿ ಹತ್ರ ಹೇಳ್ಕೋಬೇಕು, ಇದಿಷ್ಟೇ ನನ್ನ ತಲೆಯಲ್ಲಿ ಓಡ್ತಾ ಇತ್ತು. ತುಂಬ ಚೆನ್ನಾಗಿ ಬಂದಿದೆ. ನಾನು ಮನೆಗೆ ಬಂದಮೇಲೆ ಈ ವಿಡಿಯೋ ನೋಡಿದ್ದು. ವಿಡಿಯೋ ಮಾಡ್ಕೋಬಾರ್ದು, ಫೋಟೋ ತೆಗಿಬಾರ್ದು ಅಂತ ಅಲ್ಲೇನು ಬೋರ್ಡ್ ಎಲ್ಲ ಹಾಕಿಲ್ಲ, ಆರಾಮಾಗಿ ವಿಡಿಯೋ ಮಾಡ್ಕೋಬಹುದು. ಇದು ದೇವಿಯ ಮೂಲ ವಿಗ್ರಹ ಅಂತೇಳಿ ಹೆಸರು ಬರೆದಿದ್ರು. ಮತ್ತೆ ಇಲ್ಲಿ ಕೂಡ ಬೆಲ್ಲದ ದೀಪಾರಾಧನೆ ಎಲ್ಲ ಕೂಡ ಮಾಡಿದ್ದಾರೆ. ಹಾಗೆ ಪ್ರದಕ್ಷಿಣೆ ಹಾಕೊಂಡು ಮುಂದೆ ಬಂದರೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಇದ್ದಾರೆ. ದರ್ಶನ ಮಾಡ್ಕೊಂಡು ಇವಾಗ ಈಚೆ ಬಂದು ತುಂಬ ಚೆನ್ನಾಗಿ ದರ್ಶನ ಆಯಿತು. ಹೋಗೋದಾ ಈ ಕಡೆನಾ? ಬಂದಿರಿಂಗಲ್ವ ನಾವು? ದರ್ಶನ ಅಂತೂ ತುಂಬ ಚೆನ್ನಾಗಾಯ್ತಲ್ಲ, ತುಂಬ ಚೆನ್ನಾಗಾಯ್ತು. ಇಷ್ಟು ತಿಂಗಳು ಕಾಯ್ದಿದ್ದಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿದೆ ದೇವ್ರು ನಮ್ಮ ಹತ್ರ. ಆಯ್ತು, ಇನ್ಮೇಲೆ ಏನು ಆಟ ಮಾಡಲ್ಲ ಬಿಡಿ. ಆದರೂ ಅವರು 2-3 ಸಲ ಹೇಳಿಲ್ಲ ಅಂದರೆ ಎಲ್ಲಿ ನೀವು ಮನಸ್ಸು ಮಾಡ್ತಿದ್ರಿ. ಆಮೇಲೆ ಇನ್ನೊಂದೇನಾಯ್ತು ಗೊತ್ತಾ, ಈಗಂತೂ 2-3 ದಿನದಿಂದ ಫೇಸ್ಬುಕ್ ಆಗಲಿ ಮತ್ತು ಇನ್ಸ್ಟಾಗ್ರಾಮ್ ಯಾವುದು ಓಪನ್ ಮಾಡಿದ್ರೂ ದೇವಿ ಫೋಟೋನೇ ಬರ್ತಾಯಿತ್ತು ಅವ್ರಿಗೆ ಭಯ ಆಗೋಯ್ತು ತಾನೇ.
ಹೆದರ್ಕೊಬಿಟ್ರು, ಯಾಕೋ ಪದೇ ಪದೇ ಬರ್ತಾ ಇದೆಯಲ್ಲ ದೇವಿ ಅಂದ್ಬಿಟ್ಟು. ಹಂಗೂ ಅವ್ರ ಬರ್ತಡೇ ಇತ್ತು 14ನೇ ತಾರೀಕು ಮಂಗಳವಾರ, ಇದೇ ಏಪ್ರಿಲ್ 14ಕ್ಕೆ. ಅವತ್ತು ಬರೋಣ ಅಂದ್ಕೊಂಡಿದ್ದು, ಇಲ್ಲ ಇವತ್ತು ಶುಕ್ರವಾರ, ಇವತ್ತೇ ಹೋಗೋಣ ಅಂತೇಳಿ ಬಂದ್ವಿ. ದೇವಿ ದರ್ಶನ ಮಾಡಿಕೊಂಡು ಹಾಗೆ ಹೊರಗಡೆ ಬಂದರೆ ಇಲ್ಲಿ ನಂದೀಶ್ವರನ ಗುಡಿ ಇದೆ. ಅಂದರೆ ಬೇರೆ ಬೇರೆ ವಿಚಾರಕ್ಕೆ ರೈತರು ಅವ್ರ ಬೆಳೆ ಸಲುವಾಗೆಲ್ಲ ಇಲ್ಲಿ ಹರಕೆ ಹೊತ್ಕೊಳ್ತಾರೆ. ಬಸವಣ್ಣನ ಪೂಜೆ ಮಾಡಿ ಎಲ್ಲರೂ ಕೂಡ ಮಲ್ಕೊಳ್ತಾರಂತೆ. ಬಸವಣ್ಣ ಬಲಗಾಲಲ್ಲಿ ದಾಟಿದ್ರೆ ಅವರು ಅನ್ಕೊಂಡಿರೋದು ಆಗುತ್ತೆ ಅಂತ, ಎಡಗಾಲಲ್ಲಿ ದಾಟಿದ್ರೆ ಆಗಲ್ಲ ಅಂತ, ಈ ರೀತಿ ಅವರು ಪರೀಕ್ಷೆ ಮಾಡ್ತಾರೆ. ಮತ್ತು ಇದು ಕೊಂಡ ಹಾಕೋದಕ್ಕೆ ನೋಡಿ ಈ ರೀತಿ ಇಲ್ಲಿ ಜಾಗ ಮಾಡಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಬಿಸಿಲು, ಕಾಲು ಬರಿಗಾಲಂತೂ ನಡೆಯೋಕ್ಕೆ ಆಗ್ತಾ ಇಲ್ಲ. ತಡೆ ಹೊಡೆಯೋ ಜಾಗ, ದೃಷ್ಟಿ ನಿವಾರಣೆ ಮಾಡೋ ಜಾಗ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಇದಂತೂ ತುಂಬ ಮುಖ್ಯ. ಇಲ್ಲಿ ಬಂದವರು ಖಂಡಿತವಾಗ್ಲೂ ತಡೆ ಹೊಡೆಸ್ಕೊಂಡು ಹೋಗಲೇಬೇಕು. ದುಡ್ಡು ಕೂಡ ಜಾಸ್ತಿ ತಗೊಳ್ಳಲ್ಲ. ಬೇರೆ ದೇವಸ್ಥಾನಗಳಿಗೆ ಹೋಲಿಸ್ಕೊಂಡ್ರೆ ನಿಜವಾಗ್ಲೂ ಪರವಾಗಿಲ್ಲ ಅಂತ ಅನ್ನಿಸ್ತು. ಒಳಗಡೆ ಹೋಗುವಾಗ ಒಬ್ಬರಿಗೆ 10 ರೂಪಾಯಿ ತೊಗೋತಾರೆ. ಅದಕ್ಕೆ ನಮಗೆ ಟಿಕೆಟ್ ಕೊಡ್ತಾರೆ. ಮತ್ತು ಅಲ್ಲಿಂದ ಒಳಗಡೆ ಹೋದಾಗ ಒಬ್ಬರಿಗೆ 50 ರೂಪಾಯಿ ತೊಗೋತಾರೆ. ಅದಕ್ಕೆ ನಮಗೆ ಟಿಕೆಟ್ ಕೊಡಲ್ಲ. ಬಟ್ ಆದರೂ ಪರವಾಗಿಲ್ಲ ಅನ್ನಿಸ್ತು. 60 ರೂಪಾಯಿ. ಬೇರೆ ದೇವಸ್ಥಾನಗಳಲ್ಲಿ 100 ರೂಪಾಯಿ ತೊಗೊಳ್ತಾರೆ. ಮತ್ತು ಎಲ್ಲ ಮುಗೀತು. ಈಗ ಹೊರಗಡೆ ಬರ್ತಾ ಇದ್ದೀವಿ. ಇನ್ನೂ ಕೂಡ ಜನ ತುಂಬಾ ಸೇರ್ತಾ ಇದ್ದಾರೆ. ಮಧ್ಯಾಹ್ನ ಆಗ್ತಾ ಸಿಕ್ಕಾಪಟ್ಟೆ ಜನ. ಅಟ್ಲೀಸ್ಟ್ ನಾವು ಹೋದಾಗ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಈಗ ತುಂಬ ಬಿಸಿಲೂ ಜಾಸ್ತಿ, ಜನನೂ ಜಾಸ್ತಿ, ಕಾಲಿಡೋಕ್ಕಾಗ್ತಾ ಇಲ್ಲ. ನನ್ನ ಹಾಗೆ ನೀವು ಇನ್ನೂ ಈ ದೇವಸ್ಥಾನ ನೋಡಿಲ್ಲ ಅಂತಂದರೆ ಆದಷ್ಟು ಬೇಗ ಬನ್ನಿ. ಈಗ ಸಮ್ಮರ್ ಅಲ್ವಾ, ಮಕ್ಳಿಗೂ ಬೇಸಿಗೆ ರಜೆ ಇರುತ್ತೆ. ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಆದರೆ ಭಾನುವಾರ ಮಾತ್ರ ಬರಬೇಡಿ, ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಬೇರೆ ವೀಕ್ ಡೇಸಲ್ಲಿ ಬಂದು ಹೋಗಿ ತುಂಬ ಆರಾಮಾಗಿ ದೇವಿ ದರ್ಶನ ಮಾಡ್ಬೋದು. ಮತ್ತಿಲ್ಲಿ ಮನೆಗೆ ದೃಷ್ಟಿ ನಿವಾರಣೆಗೆ ಕಟ್ಟುವಂಥ ಎಲ್ಲ ವಸ್ತುಗಳು ಕೂಡ ಇಲ್ಲಿ ಸಿಗುತ್ತೆ. ನೀವು ಇಲ್ಲಿ ಬಂದರೆ ನಿಮ್ಗೆ ಏನು ಬೇಕೋ ತೊಗೋಬೋದು. ನಿಮ್ಮ ಅಂಗಡಿಗಳಿಗೆ, ಮನೆಗಳಿಗೆ ಎಲ್ಲ ಕೂಡ ಇಲ್ಲಿ ಸಿಗುತ್ತೆ. ಇದೆಲ್ಲ ಏನೇನಂತ ಹೇಳಿ. ಅದು ಅಂಕೋಲೆ ಕಡ್ಡಿನಾ? ಎಷ್ಟು ಎಷ್ಟು ಒಂದು ಕಡ್ಡಿಗ? ನಾವೇ ಎತ್ಕೋಬೇಕಾ? ಇದು ಎತ್ಕೋಬೋದಾ? ಪೇಪರ್ ಏನು ಕವರು? ಹಾಂ, ಮತ್ತು ಹಿಂಗೆ ಹಿಡ್ಕೋಗದಾ? ಅವರು ನನ್ನನ್ನು ಕರೆದು ಹೇಳ್ತಾ ಇದ್ದಾರೆ, ಇದನ್ನೆಲ್ಲ ವೀಡಿಯೋ ಮಾಡಿ ತೋರಿಸು ಅಂತ. ನಾನು ಹಂಗೂ ಹೇಳಿ ಇದೆಲ್ಲ ಏನೇನು ಅಂತ. ಪಾಪ ಅವರು ಹಂಗೆ ಫೋನೆಲ್ಲ ಆನ್ ಮಾಡಿಬಿಟ್ರೆ ಮಾತಾಡೋಕ್ಕಾಗಲ್ವಲ್ಲ, ಹಾಗಾಗಿ ಇಲ್ಲ ನನ್ನನ್ನು ತೋರಿಸ್ಬೇಡ, ಬರೀ ಇದನ್ನು ಮಾತ್ರ ತೋರಿಸು ಅಂತ ಹೇಳಿದ್ರು. ಹಂಗೆ ನನಗೂ ಅಂಕೋಲೆ ಕಡ್ಡಿ ಬೇಕಾಗಿತ್ತು, ತೊಗೊಂಡೆ. ಇಲ್ಲಿ ಸಿಕ್ಕಾಪಟ್ಟೆ ಬೇಲ್ದಣ್ಣನ ಮಾರ್ತಾ ಇರ್ತಾರೆ. ಅದನ್ನು ತೊಗೊಂಡು ಗೇಟ್ ಹತ್ರ ಹೊಡೆದಿರ್ತಾರೆ. ಯಾಕೆ ಅಂತಂದರೆ ಬೇಲ್ದ ಹಣ್ಣನ್ನು ತೊಗೊಂಡು ತಲೆಯಿಂದ ನೀವಾಳಿಸಿ ಅಲ್ಲಿ ಹೊಡೆದಿರ್ತಾರೆ. ಇದರಿಂದ ದೃಷ್ಟಿದೋಷ ನಿವಾರಣೆ ಆಗುತ್ತಂತೆ. ಮತ್ತು ಆ ತಾಯಿ ಕೂಡ ತಂಪಾಗಿರ್ತಾರಂತೆ. ರೆಸ್ಟ್ ಮಾಡೋಣ ಅಂತ ಗಾಡಿ ನಿಲ್ಲಿಸಿದ್ವಿ. ಚೆನ್ನಾಗಿತ್ತು. ತುಂಬ ಬಿಸಿಲು ದೇವಸ್ಥಾನದ ಹತ್ರ, ಆದರೆ ಇಲ್ಲಿ ಪರವಾಗಿಲ್ಲ, ಚೆನ್ನಾಗಿದೆ. ನೀರು ಕುಡಿಬೇಕು. ಹಂಗೂ ಅಲ್ಲಿ ನಿಲ್ಲಿಸಿ ಎಳ್ನೀರು ಕುಡಿದ್ವಿ. ಮನೆಗೆ ಬರೋಷ್ಟರಲ್ಲಿ 2:30 ಆಗಿತ್ತು. ಊಟದ ಟೈಮೇ. ಅನ್ನಕ್ಕೆ ಇಟ್ಟಿದ್ದೀನಿ. ಅಲ್ಲಿ ಎಲ್ಲೂ ನಾವು ಹೋಟೆಲ್ಗೂ ಹೋಗಲಿಲ್ಲ. ಮನೇಲಿ ಸ್ವಲ್ಪ ಲೈಟಾಗಿ ಮೊಸರನ್ನ ತಿನ್ನೋಣ, ಬಿಸಿಲಿಗೂ ಅದಕ್ಕೂ ಸ್ವಲ್ಪ ತಣ್ಣಗಿರುತ್ತೆ ಅಂಥೇಳಿ ಮನೆಗೆ ಬಂದು ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ. ಸ್ಯಾರಿ ಹಾಕ್ಕೊಂಡು ಹೋಗ್ಬಿಟ್ಟು ಬೇಡಪ್ಪ ನನ್ನ ಕತೆ. ಫಸ್ಟು ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಬಂದೆ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇದೇ ವಿಡಿಯೋದಲ್ಲೇ ಶೇರ್ ಮಾಡಿದ್ದೀನಿ. ವಿಡಿಯೋನ ಎಂಡ್ ತನಕ ನೋಡಿ. ಬಿಸಿಲಿಂದ ಬಂದಿದ್ದಕ್ಕೂ ತುಂಬ ತಲೆ ನೋವು ಬಂದಂಗೆ ಆಗ್ಬಿಡ್ತು. ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕೆಲವರೆಲ್ಲ ಈ ಅಂಕೋಲೆ ಕಡ್ಡಿ ಬಗ್ಗೆ ಕೇಳ್ತಾ ಇದ್ರಿ. ಈ ಥರ ದೇವಸ್ಥಾನಗಳ ಹತ್ರ ಹೋದಾಗ ತೊಗೊಳ್ಳಿ, ಅಲ್ಲೆಲ್ಲ ಮಾರ್ತಾ ಇರ್ತಾರೆ ನೋಡಿ. ಈ ಥರ ಇರುತ್ತೆ. ಇದನ್ನು ಎಷ್ಟು ಬೇಕಾದ್ರೂ ಹಾಕ್ಬೋದು. 1, 2 ಅಥವಾ 5 ಕಡ್ಡಿ. ತುಂಬ ಸಣ್ಣ ಇದ್ದರೆ 3, 5, 8, 9 ಆ ಥರ ತೊಗೊಳ್ಳಿ. ದಪ್ಪ ಇದ್ದರೆ 1, 2 ಸಾಕು. ನಾನು ಒಂದೇ ಒಂದು ತೊಗೊಂಡು ಬಂದೆ. ಇದು ಒಂದು ಕಡ್ಡಿಗೆ 20 ರೂಪಾಯಿ ಹೇಳಿದ್ರು. ನಮ್ಮ ಅಮ್ಮನ ಮನೆ ಹತ್ರ ಇದ್ರದ್ದು ಮರನೇ ಇದೆ. ಲಾಸ್ಟ್ ಟೈಮ್ ಒಂದ್ಸಲ ನಾನು ಅಂದರೆ ತುಂಬ ಹಿಂದೆ ಬಿಡಿ ಆ ವಿಡಿಯೋದಲ್ಲಿ ಹಾಕಿದ್ದೆ. ನಮಗೆ ಗೊತ್ತೇ ಇರಲಿಲ್ಲ, ನಮ್ಮ ಅಜ್ಜಿ ತೋರಿಸಿದ್ರು ಇದು ಅಂಕೋಲೆ ಮರ ಅಂತ. ಆಮೇಲೆ ಅದನ್ನು ಕಟ್ ಮಾಡಿ ಬೇಕಾದ್ರೆ ತೊಗೊಂಬಂದು ಇಟ್ಕೋಬೋದು. ಈಗ ಬೇಸಿಗೆಗಾಲಲ್ಲ, ಸ್ವಲ್ಪ ಎಲ್ಲ ಒಣಗ್ದಂಗೆ ಆಗ್ಬಿಟ್ಟಿದೆ. ನೋಡ್ಬೇಕು, ಸ್ವಲ್ಪ ಮಳೆ ಎಲ್ಲ ಬಂದರೆ ಚಿಗುರ್ಕೊಂಡ್ರೆ ಗೊತ್ತಾಗುತ್ತೆ ಎಲ್ಲಿದೆ ಏನು ಗಿಡ ಅನ್ನೋದು. ನಾನು ಈಗ ಹೊಸ ಮನೆಗಿನ್ನ ಕಟ್ಟಿರಲಿಲ್ಲ, ಅದಕ್ಕೆ ಒಂದೇ ಒಂದು ಕಡ್ಡಿ ತೊಗೊಂಡು ಬಂದಿದ್ದೀನಿ. ಇದನ್ನು ಈ ಥರ ನೋಡಿ, ಈ ಥರ ಮೇನ್ ಡೋರ್ ಒಳಗಡೆ ಈಗ ನಾನು ಲಕ್ಷ್ಮಿ ಫೋಟೋ ಹಾಕಿದ್ದೀನಲ್ಲ, ಅಲ್ಲಿ ಹಾಕಬೇಕು. ಈ ಥರ ಹೀಗೆ ಈ ಥರ
ಈ ಥರ ಹಿಂಗೆ ಇಡಬೇಕು, ಹಿಂಗೆ ಉದ್ದಕ್ಕೆಲ್ಲ ಏನು ಬೇಡ, ಹಿಂಗೆ ಇಡಬೇಕು. ಇದೊಂಥರ ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡುತ್ತೆ. ಅಂದರೆ ನೆಗೆಟಿವ್ ಎನರ್ಜಿ ಎಲ್ಲ ತುಂಬ ಕಡಿಮೆ ಆಗೋ ಥರ ಪಾಸಿಟಿವ್ ಎನರ್ಜಿ ಹೆಚ್ಚಾಗಿರುತ್ತೆ. ಅಂಕೋಲೆ ಕಡ್ಡಿ ತುಂಬ ಒಳ್ಳೆಯದು, ಮನೆಯಲ್ಲೆಲ್ಲ ಇಡಬೇಕು ಅಂತ ಹೇಳ್ತಾರೆ. ಒಂದು ತುಂಬ ಒಳ್ಳೆಯದು ಮನೇಲಿ ಇಡಬೇಕು ಅಂತ ಹೇಳ್ತಾರೆ. ಇದು ಗುರುಗಳ ತತ್ವ ಇರುವಂಥದ್ದು. ಹಾಗಾಗಿ ನಾವು ಯಾವುದೇ ಕೆಲಸದ ಮೇಲೆ ಹೊರಗಡೆ ಹೋಗುವಾಗ ಅಥವಾ ಹೊರಗಡೆಯಿಂದ ಒಳಗಡೆ ಬರುವಾಗ ಒಂಥರ ಗುರುಗಳ ಆಶೀರ್ವಾದ ಇರಬೇಕು ಅನ್ನೋ ಕಾರಣಕ್ಕೆ ಈ ಅಂಕೋಲೆ ಕಡ್ಡಿನ ಮನೇಲಿ ಕಟ್ಟೋದು. ಮತ್ತು ಇನ್ನೊಂದೇನೆಂದರೆ ನಮ್ಮ ಕಡೆ ಹೆಣ್ಮಕ್ಳು ಮೆಚೂರ್ಡ್ ಆಗ್ತಾರೆ ನೋಡಿ, ಅವಾಗ ಈ ಗುಳ್ಳು ಕೂರಿಸೋದು, ಸೊಪ್ಪು ಹಾಕೋದು ಅಂತ ಹೇಳ್ತಾರೆ ನಮ್ಮ ಕಡೆ. ಇದು ಪ್ರತಿಯೊಬ್ಬರ ಕಡೆನೂ ಈ ಪದ್ಧತಿ ಇರುತ್ತೆ. ಆದರೆ ಅದು ಹೇಳೋ ಹೆಸರು ಬೇರೆ ಬೇರೆ ಮತ್ತು ಆಚರಣೆಗಳು ಬೇರೆ ಬೇರೆ. ಕೆಲವರು ತೆಂಗಿನ ಗರಿನ ಮಾತ್ರ ಯೂಸ್ ಮಾಡ್ತಾರೆ. ಆದರೆ ನಮ್ಮ ಕಡೆ 5 ಥರದ ಸೊಪ್ಪನ್ನು ಹಾಕ್ತಾರೆ. ಅಂಕೋಲೆ ಗಿಡ, ಮತ್ತು ಆಲದ ಮರದ ಕೊಂಬೆಗಳು ಬರುತ್ತಲ್ಲ ಅದು, ಅರಳಿ ಮರ, ಬೇವಿನ ಮರ, ಮತ್ತು ಇನ್ನೊಂದು ಯಾವುದೋ ಒಂದು ಲಕ್ಕಿ ಪತ್ರೆ ಅಂತ ಸಿಗುತ್ತೆ. ಅದು ಶಿವನಿಗೆ ತುಂಬ ಇಷ್ಟ ಅಂತೆ ಆ ಪತ್ರೆ, ಲಕ್ಕಿ ಪತ್ರೆ ಅಂತ. ಈ ಥರದ್ದು 5 ಮರದ ಸೊಪ್ಪುಗಳನ್ನು, ಅಂದರೆ ಅದು ಕೊಂಬೆ ಸಮೇತ ಇರುವಂಥದ್ದನ್ನು ತೊಗೊಂಡು ಬಂದು ಈ ಥರ ಹೀಗೆ ಒಂದು ಗೂಡು ಥರ ಮಾಡ್ತಾರೆ. ಅದ್ರೊಳಗಡೆ ಒಂದು ರಾತ್ರಿ ಮಲಗಿರ್ತಾರೆ ಆ ಹೆಣ್ಮಕ್ಳು. ಅದಕ್ಕೆ ಈ ಅಂಕೋಲೆ ಕಡ್ಡಿನ ಯೂಸ್ ಮಾಡ್ತಾರೆ. ಅಂದರೆ ಇದೆಲ್ಲನೂ ಕೂಡ ಆ ಮೆಚೂರ್ಡ್ ಆಗಿರುವಂಥ ಹೆಣ್ಮಕ್ಳಿಗೆ ಯಾವುದೇ ರೀತಿ ಒಂದು ನೆಗೆಟಿವ್ ಎನರ್ಜಿದು ಒಂದು ತೊಂದರೆ ಆಗಬಾರ್ದು, ಏನೇ ಒಂದು ದೃಷ್ಟಿ ದೋಷ ಇದ್ರೂ ನಿವಾರಣೆ ಆಗಬೇಕು. ಮತ್ತು ಇಲ್ಲಿಂದ ಆ ಹೆಣ್ಮಗು ಒಂದು ನೇಚರೇ ಬೇರೆ ಥರ ಆಗುತ್ತೆ ಅಲ್ವಾ, ಹಾಗಾಗಿ ಒಂದು ರೀತಿ ಯಾವುದೇ ದೋಷಗಳಿದ್ರು ಅದು ನಿವಾರಣೆ ಆಗಬೇಕು ಅನ್ನೋ ಕಾರಣಕ್ಕೆ ಆ ಥರ ಯೂಸ್ ಮಾಡ್ತಾರೆ. ಆ ಥರದೊಂದು ಆಚರಣೆ ಪದ್ಧತಿ ನಮ್ಮ ಕಡೆ. ಮರದ ಕೊಂಬೆನ ಯೂಸ್ ಮಾಡ್ತಾರೆ. ಸಣ್ಣ ಕಡ್ಡಿಗಳು, ಒಂದು 5 ಕಡ್ಡಿಗಳನ್ನ ತೊಗೊಂಡು ಬಂದು ಈ ಥರ ಒಂದು ಗೂಡು ಥರ ಮಾಡಿ ಅದರೊಳಗಡೆ ಆ ಹುಡುಗಿನ ಒಂದು ರಾತ್ರಿ ಮಲಗಿಸಿರ್ತಾರೆ. ಚಿಕ್ಕದಾಗಿ ಒಂಥರ ಶಾಸ್ತ್ರ ಥರ ಮಾಡಿಬಿಟ್ಟು ಒಂದು ರಾತ್ರಿ ಮಲಗಿದ್ದು ಬೆಳಗ್ಗೆ ಅದನ್ನೆಲ್ಲ ತೊಗೊಂಡು ಹೋಗಿ ಎಲ್ಲರೂ ಎದ್ದೇಳೋದಕ್ಕಿಂತ ಮೊದಲು ತಾಯಿನೋ ಅಕ್ಕನೋ ಲೇಡೀಸೇನೆ, ಹೆಂಗಸ್ರೇನೆ, ಮನೆ ಹೆಂಗಸ್ರೇನೆ ಯಾರಾದರೂ ಒಬ್ಬರು ದೊಡ್ಡವರು ಅದನ್ನೆಲ್ಲ ತೊಗೊಂಡು ಹೋಗಿ ಹೊರಗಡೆ ಅದನ್ನು ಬಿಸಾಕಿ ಸ್ನಾನ ಮಾಡ್ಕೊಂಡು ಒಳಗಡೆ ಬರೋದು. ಆಮೇಲೆ ಆ ಮಗುಗೂ ಕೂಡ ಸ್ನಾನ ಮಾಡಿಸಿ ಒಳಗಡೆ ಕರ್ಕೊಳ್ತಾರೆ. ಇದು ಮೆಚೂರ್ಡ್ ಆಗಿ 3 ದಿನ 5 ದಿನಕ್ಕೆ ಈ ಥರ ಮಾಡಿಬಿಡ್ತಾರೆ. ಅದು ಮಾಡಾದ್ಮೇಲೆ ನಮಗೆ ಸೂಕ್ತ ಲೆಕ್ಕ ಬರೋದು. ಆಗ ಮನೆಯೆಲ್ಲ ಪೇಂಟ್ ಹೊಡೆದು ಕ್ಲೀನ್ ಮಾಡಿಕೊಂಡು 16ನೇ ದಿನಕ್ಕೆ ಆ ಹುಡುಗಿನ ಮನೆ ಒಳಗಡೆ ಕರ್ಕೊಳ್ತಾರೆ. ಅಲ್ಲಿ ತನಕ ಒಂದು ಕಡೆ ರೂಮಲ್ಲಿ ಒಂದು ಕಡೆ ಕೂರಿಸಿ ಅಲ್ಲೇ ಆರೈಕೆ ಮಾಡೋದು. ಈ ಥರ ನಮ್ಮ ಕಡೆ ಎಲ್ಲ ಈ ಥರ ನಡೆಸ್ತಾರೆ. ಕೆಲವರೆಲ್ಲ ಕೇಳ್ತಿದ್ರು ಎಲ್ಲಿ ಸಿಗುತ್ತೆ, ಎಲ್ಲಿ ತೊಗೋಬೇಕು ಅಂತ. ಇದು ಎಲ್ಲಂದರೆ ಅಲ್ಲಿ ಖಂಡಿತ ಸಿಗಲ್ಲ, ದೇವಸ್ಥಾನಗಳ ಹತ್ರನೇ ಹೋಗಿ ತೊಗೋಬೇಕು. ನೀವೆಲ್ಲಾದರೂ ಹೋದಾಗ ನೆನ್ಪಿಟ್ಕೊಂಡು ತೊಗೊಳ್ಳಿ. ಇವತ್ತು ನಾವು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ ಮಾರ್ತಾ ಇದ್ರು. ಹಾಗಾಗಿ ಒಂದೇ ಒಂದು ಕಡ್ಡಿ ತೊಗೊಂಡು ಬಂದೆ. ದಪ್ಪ ಇತ್ತಲ್ಲ ಅಂತ ಒಂದೇ ತೊಗೊಂಡೆ. ಸಣ್ಣದಾಗಿದ್ರೆ 2-3 ತೊಗೋತಾ ಇದೆ. ಅವರು ದಪ್ಪ ಇರೋದಕ್ಕೂ ಅದೇ ರೇಟ್ ಹೇಳ್ತಾರೆ, ಸಣ್ಣ ಇರೋದಕ್ಕೂ ಅದೇ ರೇಟ್ ಹೇಳ್ತಾರೆ, ಕಡಿಮೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರು. ಸಾಕು ನನಗೆ ಒಂದೇ ಅಂದ್ಬಿಟ್ಟು ನಾನು ಇದೊಂದೇ ತೊಗೊಂಡು ಬಂದೆ. ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಬೇಕು. ಇವತ್ತು ಶುಕ್ರವಾರ ಅಲ್ವಾ. ನನಗೇನು ಗೊತ್ತಾ, ದೇವಸ್ಥಾನಕ್ಕೆ ಹೋಗಿ ಬೊಟ್ಟೆಲ್ಲ ಇಟ್ಕೊಂಡಿರ್ತೀನಲ್ಲ, ಮುಖ ತೊಳೆದ್ರೆ ಎಲ್ಲ ಹೋಗ್ಬಿಡುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತೀನಿ, ಮುಖ ತೊಳಿಲ್ಲ ಬೇಡವಾ ಅಂತ. ಬೇರೆ ದಿನ ಆಗಿದ್ರೆ ಸುಮ್ಮನೆ ಹಾಗೆ ಇದ್ಬಿಡ್ತಾ ಇದ್ದೆ. ಹಸ್ಬೆಂಡ್ ಯಾರಾದರೂ ಕೈಕಾಲು ಮುಖ ತೊಳೆದ್ರೆ ನೀವೇ ದೀಪ ಹಚ್ಚಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾ ಇದ್ದೆ. ಆದರೆ ಇವತ್ತು ಶುಕ್ರವಾರ ದೀಪ ಹಚ್ಚಲೇಬೇಕು ಸಂಜೆ. ಅದಕ್ಕೆ ಇವಾಗ ಹೋಗಿ ಫೇಸ್ ವಾಶ್ ಮಾಡಿಕೊಂಡು ದೇವರ ದೀಪ ಹಚ್ಚಬೇಕು. ಹಾಗೆ ನಿಮಗೆ ಒಂದು ಡ್ರೆಸ್ ತೋರಿಸೋಣ ಅಂತ ಅಂದ್ಕೊಂಡೆ. ಏನಂತಂದರೆ ಸಮ್ಮರ್ಗೆ ಕಾಟನ್ ಡ್ರೆಸ್ ತುಂಬ ಯೂಸ್ಫುಲ್ ಆಗಿರುತ್ತಲ್ವಾ. ಹಿಂದಗಡೆ ಕಿಟಕಿದು ಬೆಳಕು ಬರ್ತಾ ಇದೆ. ಸಮ್ಮರ್ಗೆ ಕಾಟನ್ ಡ್ರೆಸ್ ತುಂಬಾ ಯೂಸ್ ಆಗುತ್ತೆ ಅಲ್ವಾ. ಹಾಗಾಗಿ ಕಾಟನ್ ಟಾಪ್ ಡೈಲಿ ಯೂಸ್ಗೆ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಇದ್ದರೆ ನೀವು ಶ್ರೀರಾಮ್ಪುರ, ರಾಮಚಂದ್ರಪುರ ಕೇಳಿರ್ತೀರ. ಬೆಂಗಳೂರಲ್ಲಿರೋರ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ತುಂಬ ಜನ ಗೊತ್ತಿರುತ್ತೆ. ಅಲ್ಲಿ KG ಲೆಕ್ಕದಲ್ಲಿ ಬಟ್ಟೆ ಸಿಗುತ್ತೆ, ತೊಗೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಅದೇ ಥರ. ನನ್ನ ಫ್ರೆಂಡ್ ಹೋಗಿದ್ರಂತೆ, ನನಗೆ ಹೋಗೋಕ್ಕಾಗಿಲ್ಲ ಬಿಡಿ. ಅವರು ಹೋಗೋದಕ್ಕೆ ಅಂತ ಮೊದಲು ಹೇಳಿದರೆ ಅಟ್ಲೀಸ್ಟ್ ಬಟ್ಟೆನಾದರೂ ತರಿಸ್ಕೊಳ್ತಾ ಇದ್ದೆ. ಅವರು ಸಡನ್ನಾಗಿ ಹೋಗಿ ಬಂದಿದ್ದಾರೆ. ಅವ್ರು ಅಲ್ಲಿಂದ ಬಟ್ಟೆ ತೊಗೊಂಡ್ರಂತೆ, ಸ್ಟಿಚ್ಗೆ ನನಗೆ ಕಳಿಸಿದ್ರು. ಸ್ಟಿಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಈ ಬಟ್ಟೆ. ಇದು ಹೆಂಗೆ ಅಂತಂದರೆ ಮೆಷರ್ಮೆಂಟ್ ಇರಲ್ಲ, ಒಂದಿಷ್ಟು ಒಂದೊಂದು ಪೀಸ್ ಲೆಕ್ಕದಲ್ಲಿ ಇರುತ್ತೆ. ಒಂದೊಂದು ಪೀಸು ತುಂಬ ದೊಡ್ಡದಾಗಿರುತ್ತೆ, ಒಂದೊಂದು ಪೀಸ್ ಸ್ವಲ್ಪ ಚಿಕ್ಕದಾಗಿರುತ್ತೆ. ಅದನ್ನು ನೋಡ್ಕೊಂಡು ನಾವು ಯಾವ ಥರ ಅಡ್ಜಸ್ಟ್ ಆಗುತ್ತೋ ತೊಗೊಳ್ವಾಗ್ಲಾದ್ರೂ ಅದನ್ನ ನೀಟಾಗಿ ಓಪನ್ ಮಾಡಿ ನೋಡಿ ತೊಗೋಬೇಕು. ಇಲ್ಲ ಅಂತಂದರೆ ಡಿಸೈನ್ ಇಷ್ಟ ಆದರೆ ತೊಗೊಂಡ್ಬಿಟ್ಟಿರ್ತೀವಿ ಅಂದರೆ ಆ ಬಟ್ಟೆಗೆ ಯಾವ ಥರ ಸೂಟ್ ಆಗುತ್ತೋ ಆ ಥರ ಟಾಪ್ ಹೊಲಿಬೇಕು. ಆದರೆ ಇವ್ರು ಚೆನ್ನಾಗೇ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಬಟ್ಟೆ ಎಲ್ಲ ದೊಡ್ಡದಾಗೇ ಇತ್ತು. ಮತ್ತು ಅವರು ಸ್ವಲ್ಪ ದಪ್ಪ ಇದ್ದಾರೆ, ಹೈಟು ಪರ್ಸ್ನಾಲಿಟಿ ಇರೋದ್ರಿಂದ ಅವ್ರಿಗೆ ಒಂದೊಂದು ಟಾಪ್ ಆಗಿ ಜಸ್ಟ್ ಒಂದು ಅರ್ಧ ಮೀಟ್ರಷ್ಟು ಬಟ್ಟೆ ಉಳಿದಿದೆ ಇದರಲ್ಲಿ. ನೋಡಿ ಈ ಥರ ಇದೊಂದು ಕಾಲರ್, ಈ ಥರ ಇದೊಂದು ಟಾಪ್ ಹೊಲಿದಿದ್ದೀನಿ. ಬಟ್ಟೆ ಅಂತೂ ತುಂಬ ಚೆನ್ನಾಗಿತ್ತು, ಕಲರ್ ಕೂಡ ಚೆನ್ನಾಗಿದೆ. ಇದನ್ನು ಸ್ಟಿಚ್ ಮಾಡಿಬಿಟ್ಟು ಓವರ್ಲಕ್ಕ ಕಳಿಸಿದ್ನಲ್ಲ, ಎಲ್ಲ ಉಲ್ಟಾ ಮಡಚಿ ಹಂಗೆ ಕಳಿಸಿದ್ದಾರೆ. ನಾನು ಇವಾಗ ಹಾಗೆ ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ. ಮತ್ತೆ ನೋಡಿ, ಒಂದೊಂದು ಬಟ್ಟೆನೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಈಗ ನಾವು ರೆಡಿಮೇಡ್ ಟಾಪ್ಗಳು ತೊಗೋತೀವಿ ನೋಡಿ, ಸೇಮ್ ಮೆಟೀರಿಯಲ್ಲೇನೆ ಚೆನ್ನಾಗಿದೆ. ಇದಕ್ಕಿನ್ನೂ ಕೂಡ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿಸಿರೋದ್ರಿಂದ ಸುಮಾರು ಮಿನಿಮಮ್ 2 ವರ್ಷ ಆದರೂ ಯೂಸ್ ಮಾಡ್ತೀವಿ, ಅಷ್ಟು ಚೆನ್ನಾಗಿದೆ ನೋಡಿ.
ಇನ್ನೂ ಒಂದು ಪೀಸ್ ಇದೆ, ಅದು ಅರ್ಧ ಸ್ಟಿಚ್ ಮಾಡಿದ್ದೀನಿ, ಕಂಪ್ಲೀಟ್ ಆಗಿಲ್ಲ ಇನ್ನು. ಮತ್ತು ಇದು ಒಂದು ಪ್ಯಾಂಟ್ಗೆ ತೊಗೊಂಡಿದ್ದಾರೆ. ಬಟ್ಟೆ ಅಂತೂ ಒಳ್ಳೆ ಶೈನಿಂಗಾಗಿ ತುಂಬ ಚೆನ್ನಾಗಿದೆ. ಹತ್ತಿರದಿಂದ ಒಂದು ಸಲ ತೋರಿಸ್ತೀನಿ ನಿಮಗೆ, ಗೊತ್ತಾಗುತ್ತೆ ಆವಾಗ ಮೆಟೀರಿಯಲ್ ಯಾವ ಥರ ಇದೆ ಅಂತ. ಇದಂತೂ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಸಿಲ್ಕ್ ಮೆಟೀರಿಯಲ್, ಇದು ಕಾಟನ್ ಅಲ್ಲ, ಇದು ಸಿಲ್ಕ್ ಮೆಟೀರಿಯಲ್. ಇದರಲ್ಲಿ ಬಾಟಮ್ ಸ್ಟಿಚ್ ಮಾಡಿಸಿದ್ದಾರೆ, ಯಾಕಂದರೆ ಆಲ್ಮೋಸ್ಟ್ ನೋಡಿ ಇದಕ್ಕೂ ಇದು ಮ್ಯಾಚ್ ಆಗುತ್ತೆ ಪ್ಯಾಂಟಿಗೆ. ಮತ್ತು ಇನ್ನೊಂದು ನಿಮಿಷ, ಬೆಳಿಗ್ಗೆ ಹೋಗುವಾಗ ಪರ್ಸು ಎಲ್ಲ ಯಾವ ತೊಗೊಂಡು ಹೋಗೋದು, ಯಾವ್ದು ಇಟ್ಕೊಳ್ಳಿ ಅಂದ್ಕೊಂಡು ಎಲ್ಲ 2-3 ಪರ್ಸಲ್ಲಿ ಇಲ್ಲೇ ಇಟ್ಬಿಟ್ಟಿದ್ದೀನಿ ನೋಡಿ. ಇನ್ನೊಂದು ಈ ಥರ, ಇದು ಸ್ವಲ್ಪ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ತಾ ಇದೆ, ಸ್ಟಿಚ್ ಮಾಡ್ತಾ ಇದ್ದೆ. ಇದಕ್ಕೂ ಮ್ಯಾಚ್ ಆಗುತ್ತೆ ಈ ಪ್ಯಾಂಟು, ಹಾಗಾಗಿ ಇದರಲ್ಲಿ ಟಾಪ್ ಬೇಕಾದರೂ ಸ್ಟಿಚ್ ಮಾಡ್ಕೋಬೋದಾಗಿತ್ತು, ಬಟ್ ಇದೆರಡಕ್ಕೂ ಮ್ಯಾಚ್ ಆಗುತ್ತಲ್ಲ ಅಂತ ಇದರಲ್ಲಿ ಪ್ಯಾಂಟೇನೇ ಹೊಲಿ ಪರವಾಗಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಇದರಲ್ಲಿ ಪ್ಯಾಂಟ್ ಹೊಲಿದ್ದೀನಿ. ಇದಕ್ಕೆ ಮತ್ತು ಆ ಗ್ರೀನ್ ಟಾಪ್ ಎರಡಕ್ಕೂ ಆ ಪ್ಯಾಂಟು ಮ್ಯಾಚ್ ಆಗುತ್ತೆ ನೋಡಿ. ಮೆಟೀರಿಯಲ್ ಯಾವ ಥರ ಇದೆ ಅಂತ, ಸಿಲ್ಕ್ ಮೆಟೀರಿಯಲ್, ಗೋಲ್ಡ್ ಕಲರಲ್ಲಿದೆ ನೋಡಿ. ಇದಕ್ಕೂ ಮ್ಯಾಚ್ ಆಗುತ್ತೆ, ಮತ್ತು ಈ ಟಾಪ್ಗೂ ಕೂಡ ಇದು ಮ್ಯಾಚ್ ಆಗುತ್ತೆ. ಇದಕ್ಕೆ ವೈಟ್ ಕೂಡ ಹಾಕೋಬೋದು, ಇದಕ್ಕೂ ವೈಟ್ ಹಾಕೋಬೋದು. ಇವತ್ತಿನ ರೊಟೀನ್ ಅಂತೂ ತುಂಬ ಚೆನ್ನಾಗಿತ್ತು. ಒಂದು ರೀತಿ ಹ್ಯಾಪಿ ಫ್ರೈಡೇ ಅಂತಲೇ ಹೇಳ್ಬೋದು. ತುಂಬ ದಿನದಿಂದ ಅನ್ಕೋತಾ ಇದ್ದಿದ್ದು, ಇವತ್ತು ಆ ದೇವಿ ದರ್ಶನ ಮಾಡಿದ್ದು, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ಹಾಗೆ ನನ್ನ ವ್ಯೂವರ್ಸು ಕೂಡ 2 ಸಲ ಅವ್ರ ಕಮೆಂಟಲ್ಲಿ ಹೇಳಿದ್ದು, ಹೋಗಿ ಬನ್ನಿ ದೇವಸ್ಥಾನ ತುಂಬ ಚೆನ್ನಾಗಿದೆ, ದೇವಿನೂ ತುಂಬ ಅಂದರೆ ತುಂಬ ಶಕ್ತಿ ಇರುವಂಥ ದೇವಿ, ನನ್ನ ಆರಾಧ್ಯ ದೈವ, ಹೋಗಿ ಬನ್ನಿ ಅಂತ ಅವರು ಕೂಡ ಹೇಳ್ತಾನೆ ಇದ್ದರು. ಅವ್ರ ನೇಮ್ ಏನಂತ ಗೊತ್ತಿಲ್ಲ, ಅವ್ರದ್ದು GK ಗೇಮ್ಸ್ ಅಂತ ಬರುತ್ತೆ ಅವ್ರದ್ದು ನೇಮ್. ಕಮೆಂಟ್ ಎಲ್ಲ ಮಾಡಿದಾಗ 2 ಸಲ ಹೇಳಿದರು ಅವರು, ಹೋಗಿ ಬನ್ನಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂತ. ನಿಜಕ್ಕೂ ನೀವು ಹೇಳಿದ ಮೇಲೆ ನನಗಿನ್ನೂ ಆಸೆ ಆಯಿತು, ನೋಡಲೇಬೇಕು ಅಂತ. ಹಸ್ಬೆಂಡ್ ಹಂಗೂ ಅವ್ರ ಬರ್ತಡೇ 14th ಇರೋದು, ಅವತ್ತು ಹೋಗೋಣ ಅಂತ ಹೇಳಿದರು. ನಾನು ಸುಮ್ಮನೆ ಆಗಿಬಿಟ್ಟೆ, ಫೋರ್ಸ್ ಮಾಡೋದು ಬೇಡ ಪಾಪ, ಅವ್ರಿಗೂ ಕೆಲಸ ಇರುತ್ತೆ, ಯಾಕೆ ಸುಮ್ಮನೆ ಫೋರ್ಸ್ ಮಾಡೋದು ಅಂತ ಸುಮ್ಮನೆ ಇದ್ದೆ. ಬಟ್ ಅವರು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಏನೇ ನೋಡ್ತಾ ಇದ್ರು ದೇವಿ ಫೋಟೋನೇ ಬರ್ತಾಯಿತ್ತಂತೆ. 2 ದಿವಸದಿಂದ ಆ ಥರನೇ ಆಗ್ತಾಯಿದೆ, ಯಾಕೂ ಗೊತ್ತಿಲ್ಲ. ಶುಕ್ರವಾರನೇ ಹೋಗ್ಬಿಡೋಣ ಬಾ ಅಂತ ನಿನ್ನೆ ನೈಟ್ ಹೇಳಿದ್ರು. ಸರಿ ಬಿಡು, ಹೇಳಿದ್ಮೇಲೆ ಇನ್ನೇನು ಅಂತೇಳಿ ಚಕ್ ಅಂತ ರೆಡಿಯಾಗಿ ಬೆಳಗ್ಗೆ ಹೋಗಿ ಬಂದಿದ್ದು. ತುಂಬ ಚೆನ್ನಾಗಿ ದರ್ಶನ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಿಮ್ಮ ಹೆಸರು ನನಗೆ ಗೊತ್ತಿಲ್ಲ, ನೀವು ಕೂಡ ಮೆನ್ಷನ್ ಮಾಡಿಲ್ಲ, ಆದರೂ ತುಂಬ ಪ್ರೀತಿಯಿಂದ ಹೇಳಿದ್ರಿ. ನೀವು ಹೇಳಿದ್ದಕ್ಕೂ ದೇವಿ ಬೇಗನೆ ಕರೆಸ್ಕೊಂಡು ದರ್ಶನ ಕೊಟ್ಟರು. ತುಂಬ ಖುಷಿ ಆಯಿತು. ಹಾಗೆ ಈ ವಿಡಿಯೋ ನೋಡಿದ್ರಿ, ನನಗೆ ಗೊತ್ತಿರುವಂಥ ಅಷ್ಟು ಮಾಹಿತಿಯನ್ನು ಶೇರ್ ಮಾಡಿ ತಿಳಿಸಿದ್ದೀನಿ. ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ?